ನನ್ನ ಮಗಳಿಗೆ ಅವ್ಳಿಗೆ ಕ್ಲಿಯರ್ ಗೊತ್ತು ದಟ್ ದರ್ಶನ್ ಇಸ್ ನಾಟ್ ಮೈ ಫಾದರ್. ಶಿ ನೋಸ್. ಅವ್ಳು ನನಗೆ ಹೇಳೋದು, ಪಾಪ ಐ ನೆವರ್ ಕಾಲ್ ಹಿಮ್ ಪಾಪ. ಹೌದಾ? ಈ ವನವಾಸ ಕಂಪ್ಲೀಟ್ ಆಗತ್ತೆ ಸರ್, ಯಾವಾಗೋ ಒಂದು ದಿವಸ ಕಂಪ್ಲೀಟ್ ಆಗೇ ಆಗತ್ತೆ. ಐ ಕಾಂಟ್ ಸೇ ಲೈಕ್ ಶ್ರೀರಾಮ 14 ವರ್ಷ ವನವಾಸ ಮಾಡಿದ್ರು, ಬಟ್ ನನ್ನ ವನವಾಸ ಎಷ್ಟು ವರ್ಷ ನನ್ಗೆ ಗೊತ್ತಿಲ್ಲ. ಬಟ್ ಇದಕ್ಕೊಂದು ಎಂಡಿಂಗ್ ಇದೆ ಸರ್, ಶಾಶ್ವತ. ಅಟ್ಲೀಸ್ಟ್ ಯಾವಾಗೋ ಒಂದು ದಿವಸ ಇದಕ್ಕೊಂದು ಒಳ್ಳೆ ಫಲ ಸಿಕ್ಕತ್ತೆ ಸರ್. ಎಲ್ಲಿ ಹೊಡಿಬೇಕೋ ಅಲ್ಲಿ ಹೊಡಿತಾಳೆ ನಂತರ. ಬಟ್ ಪವಿತ್ರಕ್ಕೆ ಯಾವಾಗ ನಾನು ಇಂಪಾರ್ಟೆಂಟ್ ಬೇಕಾಗಿತ್ತೋ ಆ ಟೈಮಲ್ಲೇ ನಾನು ಬಂದಿದ್ದು. ಈ ಟೈಮಲ್ಲೂ ಪವಿತ್ರ ನಾನು ಇಂಪಾರ್ಟೆಂಟ್ ಬೇಕು, ಅದಕ್ಕೋಸ್ಕರ ನಾನು ಇಲ್ಲಿವರೆಗೆ ಬಂದೆ. ನಾನು ಏನು ಇಂಪಾರ್ಟೆನ್ಸು? ಪ್ರೆಸೆನ್ಸ್. ತುಂಬ ಕ್ಲೋಸ್ಡ್ ಆಗಿರೋದು. ಅದನ್ನ ಯಾರು ನೋಡಿದ್ರು ಕೂಡ ಇದೇ ದರ್ಶನ್ ಪವಿತ್ರ ಗೌಡ ಅವರ ಸಂಬಂಧದ ಬಗ್ಗೆ ಬೇರೆ ರೀತಿಯ ಹಣೆಪಟ್ಟಿನೇ ಕಟ್ತಾರೆ. ಆ ಫೋಟೋಗಳು ನೋಡಿದಾಗ ನಿಮಗೇನು ಅನಿಸುತ್ತೆ ಸರ್? ನನಗೆ ಏನು ಅನ್ಸುತ್ತೆ ಅಂದರೆ, ನೋಡಿ, ಆ್ಯಸ್ ಫಾರ್ ಆಸ್ ಐ ನೋ, ಐ ಆಮ್ ಸೊ ಸಾರಿ, ದರ್ಶನ್ ಆ್ಯಂಡ್ ಪವಿತ್ರ ಗೌಡ ನನ್ನ ಪ್ರಕಾರ, ನನ್ನ ಫ್ರೆಂಡ್ ಸರ್ಕಲ್ ಪ್ರಕಾರ, ದೇ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ದೇ ಕೇರ್ ಫಾರ್ ಈಚ್ ಅದರ್. ಅಷ್ಟೇ ಬಿಟ್ಟರೆ ಮಾತ್ರ ನನಗೆ ಅದು ಮುಂಚೆ ನನಗೆ ಇನ್ನೇನು ಗೊತ್ತಿಲ್ಲ ಸರ್. ಇಫ್ ಸಮ್ಮನ್ ಟ್ರೈಸ್ ಟು ಹರ್ಟ್ ಯುವರ್ ಕ್ಲೋಸ್ ಫ್ರೆಂಡ್, ನಿಜವಾಗ್ಲೂ ನನ್ನ ಕ್ಲೋಸ್ ಫ್ರೆಂಡನ್ನೇ ಇರಲಿ, ಫಾರ್ ಎಕ್ಸಾಂಪಲ್ ನೀವೇ ನನ್ನ ಕ್ಲೋಸ್ ಫ್ರೆಂಡ್ ಅಂದ್ಕೊಳ್ಳಿ, ನಿಮ್ಗೆ ಬೇರೆ ಯಾರಾದರೂ ಹರ್ಟ್ ಮಾಡಿದ್ರೆ ನಾನು ನಿಂತ್ಕೊಳ್ತೀನಿ ಸರ್. ಇಲ್ಲಾಂದ್ರೆ ನನಗೆ ಯಾರಾದರೂ ಹರ್ಟ್ ಮಾಡಿದ್ರೆ ನೀವು ನಿಂತ್ಕೊಳ್ತೀರಾ. ಅದೇ ಕೆಲಸ ಅವರು ಮಾಡಿದ್ದಾರೆ. ಅದು ಒಂದು ತಪ್ಪು ರೀತಿಯಾಗಿ ಒಂದು ಸ್ಟೆಪ್ ಮುಂಚೆ ಒಂದು ಅಷ್ಟವರೆಗೆ ಹೋಗಬಾರ್ದಾಯಿತು, ಬಟ್ ಅದೊಂದು ಹೆಜ್ಜೆ ಮುಂದೆ ಆಗಿಬಿಟ್ರು, ಅದೊಂದು ತಪ್ಪು ಆಗಿಬಿಡ್ತು ಅಷ್ಟೇ ಸರ್. ಸಿ ದ ಫಾರ್ಚ್ಯೂನ್, ದೇವರು ಎಷ್ಟು ಗ್ರೇಟ್ ಇದ್ದಾರೆ. ಬಸ್ಟ್ರಲ್ಲೇ ಪವಿತ್ರ ಗೌರವರು ಆಚೆ ಬರ್ತಾ ಇದ್ದಾರೆ. ದೇವರು ಹುಡ್ಸಿರೋದು ಸುಂದರವಾಗಿದ್ದಾಳೆ. ಅವ್ರ ಪಾಪ ತೀರೋರ ಮನುಷ್ಯ ಹೆಸರೇನು? ರೇಣುಕಾ ಸ್ವಾಮಿ ಅವ್ರ ಪಾಪ ದೇವರು ಎಲ್ಲಿಟ್ಟಿರೋದು ಚೆನ್ನಾಗಿರ್ಲಿ. ಪವಿತ್ರ ಗೌಡ ನಾನು ನೋಡಿದ್ದು ರಘುವನಹಳ್ಳಿ, ಕೋಣನಕುಂಟೆ ಕ್ರಾಸ್ ನೋಡಿದ್ದೀರಾ? ಕೋಣನಕುಂಟೆ ಕ್ರಾಸ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅದು ಅಲ್ಲಿ ಅವ್ರದ್ದು ಮನೆನೂ ಇದೆ. ಅಲ್ಲಿ ಅವ್ರ ಮಮ್ಮಿ ಅವ್ರದ್ದು ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಇತ್ತು, ಕಿರಾಣಿ ಅಂಗಡಿ ಏನೋ ಇಟ್ಕೊಂಡಿದ್ರು, ಡಿಪಾರ್ಟ್ಮೆಂಟಲ್ ಸ್ಟೋರ್ ಇತ್ತು. ಅಲ್ಲಿ ನಾನು ಫಸ್ಟ್ ಟೈಮ್ ಪವಿತ್ರವನ್ನ ನೋಡಿದೆ. ಫಸ್ಟ್ ಲುಕ್ ಫಸ್ಟ್ ಲವ್ ಸರ್. ಹೌದಾ? It was from her side, it was not from my side. Oh, okay. And later it got. ನೀವು ಅವಾಗ ಏನು ಜಾಬ್ ಮಾಡ್ತಾ ಇದ್ರಿ? I was in IBM sir. ಓಹೋ, ಓಕೆ ಓಕೆ. IBM as a senior lead ಕೆಲಸ ಮಾಡ್ತಾ ಇದ್ದೆ. ಹಂಗೆ it got. ಮೊದಲ ನೋಟದಲ್ಲೇ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಆಯ್ತು. ಓಕೆ. ಅದಾದ್ಮೇಲೆ ನೀವು ಕಿರಾಣಿ ಅಂಗಡಿ ಪಕ್ಕನೇ ಒಂದು ಮನೆಯಲ್ಲಿ ಬಾಡಿಗೆ ಇಡ್ತಿರಂತೆ. ಅದಾದ್ಮೇಲೆ ಪ್ರೀತಿ ಏನದು? ಕಿರಾಣಿ ಅಂಗಡಿ ಮುಂಚೆನೆ, ಅದು ಕಿರಾಣಿ ಅಂಗಡಿ ಅನ್ಕೊಡಿ, ಮುಂದೆನೆ ನನ್ನದು ರೂಮ್ ಇತ್ತು. ಅದಾದ್ಮೇಲೆ ನಿಮ್ ಪ್ರೀತಿ ಶುರುವಾದ್ಮೇಲೆ ಮಾಡಿದ್ದ ಅಲ್ಲಿ ರೂಮ್? ಇಲ್ಲ, ಮೊದಲೇ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಐ ವಾಸ್ ಎ ವೆರಿ ಬಿಸಿ ಪರ್ಸನ್. ಅದೇನಾಯ್ತು, ಆ ಟೈಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಐ ಥಿಂಕ್ ಇಟ್ ವಾಸ್ ಎ ಕಿಡ್ನಾಪ್ ಕೇಸ್ ಆರ್ ಡೆತ್ ಕೇಸ್. ಐ ಥಿಂಕ್ ವೀರಪ್ಪ ಅಂತ, ಇಲ್ಲ ಡೆತ್ ಇರ್ಬೇಕು ಆಕ್ಚುಲಿ, ಡೆತ್ ಕೇಸ್ ಅಂತ ಅನ್ಸುತ್ತೆ. ಆ ಟೈಮಲ್ಲಿ ನಾವು 3 days ಬ್ಯಾಂಗ್ಳೂರ್ ಕ್ಲೋಸ್ ಆಗಿತ್ತು ಅನ್ಸುತ್ತೆ, ಹೌದಲ್ವಾ? ಆ ಟೈಮಲ್ಲಿ ಕರೆಂಟ್, ನನ್ನ ರೂಮಲ್ಲಿ ಕರೆಂಟ್ ಬರ್ತಾ ಇರಲಿಲ್ಲ. ಅವ್ರದ್ದು ಇನ್ವರ್ಟರ್ ಇತ್ತು. ಸೊ ನಾನು ಮೊಬೈಲ್ ತೊಗೊಂಡು ಹೋಗ್ಬಿಟ್ಟು ಐ ಗೇವ್ ಅಟ್. ಆವಾಗ ಫಸ್ಟ್ ಟೈಮ್ ನೋಡಿದ್ದು ಪವಿತ್ರಕ್ಕೆ. ಎಸ್ಟೇಟ್ ನನ್ನ ಮೊಬೈಲ್ ಸ್ವಲ್ಪ ಚಾರ್ಜ್ ಮಾಡಿಬಿಡ್ತೀರಾ ಅಂತ. ಅಲ್ಲಿಂದ ಶಿ ಟುಕ್ ಮೈ ನಂಬರ್ ಫ್ರಮ್ ಮೈ ಮೊಬೈಲ್ ಆ್ಯಂಡ್ ಶಿ ಯೂಸ್ ಟು ಕಾಲ್ ಮೀ. ಆಯಿತು, ಹಂಗೆ ಸ್ಟಾರ್ಟ್ ಆಯಿತು. ಶಿ ಯೂಸ್ ಟು ಕಾಲ್ ಮೀ. ಶಿ ಅದೇ ಅವ್ರಿಗೆ ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ, ನನಗೆ ಕನ್ನಡ ಬರಲ್ಲ. ಸೊ ಅವ್ಳು ಫೋನ್ ಮಾಡೋದು ನಗ್ಬಿಟ್ಟು ಫೋನ್ ಇಟ್ಬಿಡೋದು, ಫೋನ್ ಮಾಡೋದು ನಗ್ಬಿಟ್ಟು ಫೋನ್ ಇಡೋದು. ನಾನು ಆಫೀಸಲ್ಲಿ ಮೀಟಿಂಗಲ್ಲಿ ಇದ್ದೀನಿ, ಆಯ್ತು, ಹೂ ಇಸ್ ದಿಸ್? ಆಮೇಲೆ ನಾನು ರಿವರ್ಸ್ ಫೋನ್ ಮಾಡುವಾಗ ಆಮೇಲೆ ಗೊತ್ತಾಯ್ತು ದಟ್ ಇಟ್ಸ್ ಫ್ರಮ್ ಹರ್ PCU. ಹಂಗೆ ಸ್ಟಾರ್ಟ್ ಆಯ್ತು. ಎಷ್ಟು ಏಜ್ ಸರ್ ಅವಾಗ ಅವರಿಗೆ? ನಿಮಗೆ ಎಷ್ಟು ಏಜ್ ಆಗಿತ್ತು? we were like ನಾಟ್ ದ್ಯಾಟ್ ಹೈ.
ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮುಗಿಸ್ಕೊಂಡು ಐ ಥಿಂಕ್ ಐ ವಾಸ್ ಹಾರ್ಡ್ಲಿ ಲೈಕ್ 23 ಐ ಥಿಂಕ್ ಆ್ಯಂಡ್ ಶಿ ವಾಸ್ ಹಾರ್ಡ್ಲಿ ಲೈಕ್ 19. ಜೋರಾಗಿ ಆಯ್ತಾ ಮದ್ವೆ? ಹಾಂ, ಶ್ರೀನಿವಾಸ ಚೌಧರಿ ಎಲ್ಚಿನಲ್ಲಿ, ಅಲ್ಲೇ ಆಯ್ತು ಸರ್ ನಮ್ಮ ಮದುವೆ. ಫೈಟಿಂಗ್ ಗೀಟಿಂಗ್ ಅದು ಎಲ್ಲ ಆಗಿದೆ. ಓ, ಗಲಾಟೆಗಳೆಲ್ಲ ಆಗಿದೆ? ಗಲಾಟೆಗಳು ಅಲ್ಲ, ಒಂದೇ ಸತಿ ಅವ್ರ ದೊಡ್ಡಣ್ಣ ನಮ್ಮ ಅತ್ತೆಯವರು ಇದಾರಲ್ವಾ, ಅವ್ರ ಅಕ್ಕ ಅವರ ಮಗ ಒಂದ್ಸತಿ ದೀಪಾವಳಿ ದಿವಸ ನಾನು ಅಲ್ಲೇ ಶಾಪ್ ಹತ್ರ ನಿಂತ್ಕೊಂಡು ಐ ವಾಸ್ ಲೈಕ್ ಸ್ಮೋಕ್ ಮಾಡ್ತಾ ಇದ್ದೆ. ಸೊ ದೇವರ್ ಲೈಕ್ ಸಮ್ 15-20 ಪೀಪಲ್, ಅವರು ಸ್ಮೋಕ್ ಮಾಡ್ತಾ ಇದ್ರು. ಸೊ ಐ ಸೈಡ್ ಕಿ ನೀವು ಸ್ವಲ್ಪ ಆ ಕಡೆ ಹೋಗ್ಬಿಟ್ಟು ಸ್ಮೋಕ್ ಮಾಡ್ತೀರಾ, ತುಂಬ ಜಾಸ್ತಿ ಪೊಲ್ಯೂಷನ್ ಆಗ್ತಾ ಇದೆ. ದೇ ಸ್ಟಾರ್ಟೆಡ್ ಲೈಕ್ ಕನ್ನಡಸ್ ದಿಸ್ ದ್ಯಾಟ್. ನಾನು ಹೇಳಿದೆ, ನೋಡಿ ಇದು ತಪ್ಪಲ್ವಾ, ಇದು ಡೋಂಟ್, ಹೆಣ್ಮಕ್ಳಿದ್ದಾರೆ ಇಲ್ಲಿ, ಆ ಥರ ಮಾತಾಡ್ಬಿಡಿ ಅಂತ. ದೆನ್ ದ ಫೈಟ್ ಸ್ಟಾರ್ಟ್ ಆ್ಯಂಡ್ ದ ಸ್ಕಾರ್ಸ್ ಆರ್ ಹಿಯರ್. ಈಗ ಮಾರ್ಕ್ ಇದೆಯಲ್ಲ, ಅದೇನಾ ಇದು? ಎಸ್, ದ ಸ್ಕಾರ್ ಅಲ್ಲಿ ಇಲ್ಲಿ. ದಟ್ ಟೈಮ್ ಇಟ್ ವಾಸ್ ದಟ್ ಟೈಮ್. ಸಿನಿಮಾಗಳು ನೋಡೋದು ಆ ಥರದ್ದೆಲ್ಲ ಆಯ್ತು ಸರ್, ಅದು ಆಗಿತ್ತು. ಆ ಮೂಮೆಂಟ್ಸ್ ನೆನ್ಪು ಮಾಡ್ಕೊಳ್ಳೋದಾದ್ರೆ ಯಾವುದೋ ಇಲ್ಲಿ ನೀವು ಬೆಂಗಳೂರಲ್ಲಿ ಸ್ಪಾಟ್ಸ್ಗಳು ತುಂಬಾ ಇದಾವೆ ನಿಮಗೆಲ್ಲ, ನಂದಿ ಹಿಲ್ಸ್ ಇರ್ಬೋದು ಅಥವಾ ಇಲ್ಲ, ಅಲ್ಲಿ ಅಷ್ಟೊಂದು ದೂರ ಹೋಗಿಲ್ಲ ಸರ್. ಪವಿತ್ರ ಅವಾಗ ಕಾಲೇಜಲ್ಲಿ ಓದ್ತಾ ಇದ್ಲು, ನಾವು ಅಷ್ಟು ದೂರ ಎಲ್ಲೆಲ್ಲೂ ಹೋಗಿಲ್ಲ. ಸುಮಾರು ಮಾಲ್ಸ್ ಅಲ್ಲಿ ಎಲ್ಲಿ ಚಿಟಿಬಿಟ್ಟು ಸಿಕ್ಕೋದು, ಎಷ್ಟು ಹಬ್ಬ ಅಂದ್ರೆ ಒಂದು 10 ನಿಮಿಷ ಸಿಕ್ಕೋದು ಅಷ್ಟೇ. ಯಾಕಂದ್ರೆ ನಾನು ಆಫೀಸಲ್ಲಿ ಇರೋದು, ಅವ್ರ ಕಾಲೇಜಿಂದ ಬರೋದು, ಟೈಮ್ ಎಷ್ಟು ಸಿಕ್ಕತ್ತೆ ಸರ್? ಅಷ್ಟೊಂದು ಟೈಮ್ ಸಿಗ್ತಾ ಇರಲಿಲ್ಲ. ಮತ್ತು ಅದೇ 5 ನಿಮಿಷ 10 ನಿಮಿಷ ಸಿಕ್ಕೋದು, ಕಾಫಿ ಕುಡಿಯೋದು, ಐಸ್ ಕ್ರೀಮ್, ಅಷ್ಟವರೆಗೆ ಸರ್. ಅವ್ರ ಫಿಲ್ಮ್ ಇಂಡಸ್ಟ್ರಿದಲ್ಲಿ ಹೆಜ್ಜೆ ಇಟ್ಟಿದ್ರಲ್ವಾ, ಅಷ್ಟೊತ್ತವರೆಗೂ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಸ್ವಲ್ಪ ಮುಂದೆ ಹೋಗ್ತಾ ಒಂದು ಫಿಲ್ಮ್ ಅಂದ್ರೆ ಓಕೆ, ಅರ್ಥ ಆಗತ್ತೆ. ಒಂದೇ ಸತಿ 4-5 ಫಿಲ್ಮ್ ಬಂದಾದ್ಮೇಲೆ ಅಲ್ಲಿ ನಮ್ಗೆ ಸ್ಪಾರ್ಕ್ ಬಂದಿತ್ತು, ದಟ್ ಸ್ವಲ್ಪ ಕಷ್ಟ ಆಗತ್ತೆ ಅಂತ. ಅದಕ್ಕೋಸ್ಕರ ಸ್ವಲ್ಪ ಡಿಫ್ರೆನ್ಸಸ್ ಸ್ಟಾರ್ಟ್ ಆಗಿತ್ತು. ಅಂದ್ರೆ ಬ್ಯುಸಿ ಶೆಡ್ಯೂಲ್ ಇರುತ್ತೆ ಸಿನಿಮಾಗಳು ಅಂದ್ರೆ ಆ ಥರದ ಸಮಯದ ಅಭಾವ ಆಗಿದ್ದಕ್ಕೂ ಅಥವಾ ಏನ್ ರೀಸನ್, ಮನೆಗೆ ಬರೋದು ಲೇಟ್ ಆಗೋದು ಅಥವಾ ಇನ್ನೇನೋ? ಹೌದು ಸರ್, ಆ ಥರ ಅನ್ಇವೆಂಟ್ ಟೈಮ್ ಅವ್ರದ್ದು. ನಂದು IT ಇಂಡಸ್ಟ್ರಿ, ಮಗಳು ನೋಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ನಾನು ಎಷ್ಟಂತ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗತ್ತೆ? ಯಾಕಂದ್ರೆ ನನ್ನ ಕೆಳಗಡೆನೂ 70 ಮೆಂಬರ್ಸ್ ಟೀಮ್ ಇತ್ತು, ನೋಡ್ಕೋಬೇಕು, ಎಲ್ಲರಿಗೂ ಇದು ಮಾಡಬೇಕು. ಅದು ಆಗ್ತಾ ಇರಲಿಲ್ಲ. ಇಟ್ ವಾಸ್ ಬಿಕಮಿಂಗ್ ವೆರಿ ಬಿಗ್ ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಅದರಿಂದ ನಾನು ಹೇಳಿದೆ, ಐ ಕಾಲ್ ಪವಿತ್ರ ಚಿನ್ನು ಅಂತ ನಾನು ಕರೆಯೋದು, ಅವಳು ನನಗೆ ಸಂಜು ಅಂತ ಕರೆಯೋದು. ಸೊ ನಾನು ಹೇಳಿದೆ, ನೋಡಿ ಚಿನ್ನು, ಹಿಂಗೆ ಮಾಡಿದ್ರೆ ಆಗಲ್ಲ, ಏನು ಮಾಡೋದು? ಇಲ್ಲ ಕುಸು ಅಂತ ನನ್ನ ಮಗಳ ಹೆಸರು, ಮಮ್ಮಿ ಹತ್ರ ಬಿಟ್ಬಿಡೋಣ. ಅರೆ, ಮಮ್ಮಿ ಹತ್ರ ಬಿಟ್ರೆ ಪಾಪ ಮಮ್ಮಿ ಪ್ರೀತಿ ಹೆಂಗ್ ಗೊತ್ತಾಗುತ್ತೆ ಅವಳಿಗೆ? ಶಿ ವಾಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಕ್ಲಾಶಸ್ ಸ್ವಲ್ಪ ಹಂಗೆ ಸ್ಟಾರ್ಟ್ ಆಗಿತ್ತು ಸರ್. ಬೇಡ ಬೆಂಗಳೂರು ಬೇಡ, ನಾವು ವಾಪಸ್ UP ಹೋಗ್ಬಿಡೋಣ, ಆ ಥರದ್ದು ಏನೋ ಪ್ಲಾನ್ ಮಾಡಿದ್ರಾ? ಕರೆದಿದ್ರಾ? ಓಕೆ, ಇಲ್ಲಿ ಸರಿ ಆಗ್ತಾ ಇಲ್ಲ ಅಂತ? ಯಾಕೆ ಪವಿತ್ರ ಜೊತೆ? ಇಲ್ಲ, ಯಾವಾಗ ಮಾಡಿಲ್ಲ. ಬಟ್ ಹೆಂಗ್ ಮಾಡ್ಬೇಕು ಸರ್? ಅವ್ರು ಬರೋದು ಇಲ್ಲ. ಅವ್ರು ಆಸ್ ಎ ಟ್ರಿಪ್ ನಾವು ಹೋಗ್ತಾ ಇದ್ವಿ, ಬಟ್ ಅಲ್ಲೇ ಸೆಟ್ಲ್ ಆಗಬೇಕು ಅಂತ ಪ್ಲಾನ್ ಯಾವಾಗಲೂ ಮಾಡಿಲ್ಲ. ಫಸ್ಟ್ ಹೇಳಿದ್ದು ಮದುವೆ ಟೈಮಲ್ಲೇ ಹೇಳೋದು, ನನಗೆ ಫ್ಯೂಚರಲ್ಲಿ ಫ್ಯಾಷನ್ ಇಂಡಸ್ಟ್ರಿ, ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು, ಫ್ಯಾಷನ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಬೇಕು ಅಂತ, ಬೊಟಿಕ್ ಥರ ಓಪನ್ ಮಾಡಬೇಕು ಅಂತ. ಆ್ಯಂಡ್ ಐ ಥಿಂಕ್ ಶಿ ಅಚೀವ್ ಇಟ್. ಸಕ್ಸಸ್. ರೆಡ್ ಕಾರ್ಪೆಟ್ 777 ಓಪನ್ ಮಾಡಿದ್ದಾರೆ ಆ್ಯಂಡ್ ಶಿ ಅಚೀವ್ ಇಟ್. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ನಂಗೆ ಭಯ ಇಲ್ಲ ಸರ್, ನಾನು ಹೆಸರು ಡೈರೆಕ್ಟ್ ಆಗಿ ಹೇಳ್ತೇನೆ. ಕೋಳಿ ರಮ್ಯಾ ಅಂತ ನಿಮ್ಗೆ ಗೊತ್ತಿಲ್ಲ? ಫ್ರೆಂಡ್. ಕೋಳಿ ರಮ್ಯಾ ಅವ್ರನಿಂದಾನೇ ಪವಿತ್ರ ಗೌಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಂಟ್ರಿ ಕೊಟ್ಟಿರೋದು. ಸೊ ಅವರೇ ಇನ್ಸ್ಪೈರ್ ಮಾಡಿದ್ದು, ಅವರೇ ಫಿಲ್ಮ್ ಇಂಡಸ್ಟ್ರಿಗೆ ಕರ್ಕೊಂಡು ಬಂದಿರೋದು. ರಿಯಾಲಿಟಿ ಶೋದಲ್ಲಿ ಅವ್ರು ರಿಯಾಲಿಟಿ ಶೋದಲ್ಲಿ ಇದ್ರು. ಪವಿತ್ರ ಅವ್ರನಿಂದ ಇನ್ಸ್ಪೈರ್ ಆದ್ರು, ನಾನು ಇದ್ ಮಾಡ್ಬೇಕು ಅಂತ. ಕೋಳಿ ರಮ್ಯಾ ನಮ್ ಜೊತೆ ಅಲ್ಲೇ ನಮ್ಮ ಮನೇಲಿ ತುಂಬಾ ದಿವಸ ಇದ್ರು. ನಿಮ್ಮ ಮನೇಲೂ ಇದ್ರ ಅವರು? ತುಂಬಾ ದಿವಸ ಇದ್ರು. ಪವಿತ್ರ ಜೊತೆ ಫ್ರೆಂಡ್ಶಿಪ್ ಆಯ್ತು. ಸೊ ಅಲ್ಲಿಂದ ಪವಿತ್ರಕ್ಕೆ ಮೈಂಡ್ ಅಲ್ಲಿ ನಾನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೋಗ್ಬೇಕು, ನಾನು ಒಂದು ಹೆಸರು ಮಾಡಬೇಕು, ಒಂದು ಸ್ಥಾನ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದು. ಇವಾಗ ನಾನು ಆಫೀಸಿಂದ ಬರೋದು, ಅವ್ಳು ಲೇಟ್ ನೈಟ್ ಶೂಟಿಂಗ್ ಬರೋದು, ಅಲ್ಲಿಂದ ಮಾರ್ನಿಂಗ್ಸ್ ಎದ್ದು ಹೋಗ್ಬಿಡೋದು,
ಅದೆಲ್ಲ ಯಾವ ಗಂಡನಿಗೆ ಇಷ್ಟ ಆಗುತ್ತೆ ಸರ್. ಅಲ್ಲಿಂದ ಸ್ವಲ್ಪ ಅಲ್ಲಿಂದ ಶುರುವಾಗಿದ್ದು. ಶುರುವಾಗಿ ಯಾವಾಗಾದ್ರೂ ಸ್ವಲ್ಪ ಕುತೂಹಲಕ್ಕೆ ಚಿನ್ನು ಅಂತ ಕರಿತಿದ್ರಿ ತಾನೆ ಪ್ರೀತಿಯಿಂದ, ನೋಡ್ಬೇಕು ಅಥವಾ ಹೇಗಿದ್ದಾರೆ ಅಂತ ತಿಳ್ಕೊಬೇಕು ಅನ್ನೋ ಕುತೂಹಲ ಏನಾದ್ರು ಇತ್ತಾ ನಿಮಗೆ? ಸರ್ ಈಗಲೂ ಇದೆ ಸರ್. ನನಗೆ ಯಾವಾಗಾದ್ರೂ ನೋಡಬೇಕು ಅನ್ಸುತ್ತೆ ಅಂದ್ರೆ ಐ ಹ್ಯಾವ್ ಹ್ಯೂಜ್ ಕಲೆಕ್ಷನ್ ಆಫ್ ಪವಿತ್ರ ಗೌಡಸ್ ಸ್ನ್ಯಾಪ್ಸ್ ಎಲ್ಲ ಇದೆ. ಅವಳು ಯಾವಾಗಾದ್ರೂ ರೆಡ್ ಕಾರ್ಪೆಟಲ್ಲೋ ಇಲ್ಲ ಅಂದರೆ ಗೂಗಲಲ್ಲಿ, ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋ ಮಾಡಲ್ಲ ಅವ್ರದ್ದು. ಸೊ ಯಾವುದಾದ್ರೂ ಫೋಟೋ ಸಿಕ್ಕಿದ್ರೆ ಐ ಯೂಸ್ ಟು ಸೇವ್ ಇಟ್, ಅಂದರೆ ಫೋನಲ್ಲಿ ಸೇವ್ ಮಾಡ್ಕೊತಾ ಇದ್ದೆ. ಬಟ್ ಯಾವಾಗೂ ನಾನು ಅವ್ರ ಜೊತೆಗೆ ಮಾತಾಡಬೇಕು ಅಂತ ಪ್ರಯತ್ನ ಯಾವಾಗೂ ಪಟ್ಟಿಲ್ಲ ಸರ್. ಯಾಕಂದರೆ ಒಬ್ಬರದ್ದು ಪರ್ಸನಲ್ ಲೈಫಲ್ಲಿ ಡಿಸ್ಟರ್ಬ್ ಮಾಡೋದು ತಪ್ಪಲ್ವಾ ಸರ್? ಬಟ್ ಎಲ್ಲೋ ಬೆಂಗಳೂರಿಗೆ ಬಂದಾಗೆಲ್ಲ ಕದ್ದು ನೋಡೋದು ಆ ಥರನ? ಆಯ್ಯ ಸರ್, ಅಂಥ ಚೀಪ್ ಕೆಲಸ ನಾನು ಮಾಡಲ್ಲ ಸರ್. ಅಲ್ಲ, ಕದ್ದು ನೋಡೋದು ಮೀನ್ಸ್ ನೋಡೋ ಆಸೆ ಇರುತ್ತೆ. ತನ್ನ ಹೆಂಡತಿ ಅಷ್ಟೆಲ್ಲ ಪ್ರೀತಿ ಮಾಡಿ ಮದುವೆ ಆಗಿದ್ರಿ. ಹೌದು ಸರ್, ಅದು ನನಗೆ ಈಗಲೂ ಇದೆ. ಬಟ್ ಆ ದೇವ್ರು ಯಾವಾಗ ಅವಕಾಶ ಕೊಡ್ತಾರೋ ಆ ಟೈಮಲ್ಲಿ ಮನೆ ಹತ್ರ ಏನಾದರೂ ಟ್ರಾವೆಲ್ ಮಾಡಿದಾರ? ಸುಮ್ಮನೆ ಇಲ್ಲ ಇಲ್ಲ, ನಾನು ಬ್ಯಾಂಗ್ಳೂರು ಅಸೈಡ್ನ ನಾನು 2 ಸತಿ ಬ್ಯಾಂಗ್ಳೂರ್ ಬಂದಿರೋದು. ಅದು ಮಗಳು ನೋಡೋಕ್ಕೆ, ವೈಫ್ ನೋಡೋಕ್ಕಲ್ಲ. ಈ ಮೀಟ್ ಮಾಡೋದಾದ್ರೆ ಏನು ಸರ್, ಈ ಕೋರ್ಟ್ ಆಕ್ಚುಲಿ ನಿಮ್ಗೆ ಡಿವೋರ್ಸ್ ಕೊಟ್ಟ ಮೇಲೆ ಮಗಳು ನೋಡೋಕೆ ಅವಕಾಶ ಕೊಟ್ಟಿರುತ್ತೆ. ನೀವು ಬೆಂಗಳೂರು ಬಂದಾಗ ನಿಮ್ಮನ್ನ ಮಗಳ ಹತ್ರ ಮೀಟ್ ಮಾಡೋ ಅವಕಾಶ ಇದ್ದಾಗ ಎಲ್ಲಿ ಹೋಗ್ತೀರಿ ಭೇಟಿ ಆಗ್ಲಿಕ್ಕೆ? ಅವ್ರ ಅತ್ತೆ ಮಾವ ಕರ್ಕೊಂಬರ್ತಾರ ಮಾತಾಡ್ಲಿಕ್ಕೆ? ಇಲ್ಲ, ನಾನೇ ಡೈರೆಕ್ಟ್ ಅತ್ತೆ ಮಾವರ ಮನೆಗೆ ಹೋಗೋದು. ಹೌದಾ? ಪವಿತ್ರ ಗೌಡ ಅವ್ರು ಇರ್ತಾರಲ್ವ ಮನೇಲಿ? ಇಲ್ಲ, ಪವಿತ್ರ ಗೌಡ ಅವ್ರದ್ದು ಸಪ್ರೇಟ್ ಮನೆ ಇದೆ, ಆರ್ ಆರ್ ನಗರ. ಓಕೆ. ಅಲ್ಲಿ ಅವ್ರು ಇರ್ತಾ ಇರ್ಲಿಲ್ಲ. ನಾನು ಬರೋಕೆ ಮುಂಚೆ ಫೋನ್ ಮಾಡ್ತಾ ಇದ್ದೆ ನಾನು ಬರ್ತಾ ಇದ್ದೀನಿ ಅಂತ. ಅವಕಾಶ ಸಿಗ್ತಾ ಇತ್ತು. ಐ ಯೂಸ್ ಟು ಮೀಟ್ ಹರ್. ಎಷ್ಟು ಸರ್ ಸ್ಪೆಂಡ್? ಏನು ಒನ್ ಡೇ ಇರ್ತಿದ್ರ ಅಥವಾ ಇಲ್ಲ, ನೈಟ್ ಸ್ಟೇ ಯಾವಾಗಲೂ ಮಾಡಿಲ್ಲ. ಒಂದ್ಸತಿ ಮಾಡಿದ್ದೀನಿ ಅದು. ಬಟ್ ನನ್ನ ಮಗಳ ಜೊತೆ ನೈಟ್, ಅವ್ರ ಫ್ಯಾಮಿಲಿ ಜೊತೆ ಅಲ್ಲ, ನಮ್ಮ ಬಾಮೈದ ಇದ್ದಾನೆ, ಚಿಕ್ಕ ಬಾಮೈದ, ಅವನ ಜೊತೆ ನೈಟ್ ಸ್ಟೇ ಮಾಡಿದೆ. ಅವರು ಅವರು ನಾವಿಬ್ರು ಒಟ್ಟಿಗೆ ಇದ್ವಿ ಅವಾಗ. ಸೊ 3 ಜನ ಸ್ಟೇ ಮಾಡಿ ಎಲ್ಲೋ ಮಗಳನ್ನ ಅವಳು ಇಷ್ಟಪಡೋ ಜಾಗಗಳಿಗೆ ಕರ್ಕೊಂಡು ಹೋಗೋದು, ಏನೋ ಅವಳಿಗೆ ಇಷ್ಟಪಡೋದು ಕೊಡಿಸೋದು, ಆ ಥರ ಆಗುತ್ತೆ. ಈಗಲೂ ದೇವರ ಅವಕಾಶ ಕೊಟ್ರೆ ಈ ಸತಿ ನೋಡೋಣ, ಮೀಟ್ ಆಗ್ತೀನಿ. ಮಗಳನ್ನ ಮೀಟ್ ಆಗಿ ಮಾತಾಡಿಸಿ ಬರಬೇಕು ಅನ್ನೋ ಒಂದು ಆಸೆ ಇದೆ. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಪವಿತ್ರ ಇಸ್ ಕಮಿಂಗ್ ಬ್ಯಾಕ್ ಜೈಲಿನಿಂದ. ಸೊ ನನ್ನ ಮಗಳು ಸ್ವಲ್ಪ ಟೈಮ್ ಅವ್ರ ಅಮ್ಮನ ಜೊತೆನೆ ಕೊಟ್ರೇನೆ ಒಳ್ಳೇದು. ನಾನು ಯಾವಾಗಾದ್ರೂ ಸಿಗ್ತೀನಿ. ಈ ಪಾಪ ಅವರು 6-7 months ಜೈಲಿನಿಂದ ಆಚೆ ಬಂದಾದ್ಮೇಲೆ, ಸೊ ಲೆಟ್ ಹರ್, ನನ್ನ ಡಾಟರ್ ಅವ್ರ ಅಮ್ಮನ ಜೊತೆನೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಚಿಕ್ಕವಳಿಂದ ಅವಳ ಜೊತೆನೆ ಬೆಳೆದಿರೋದಲ್ವಾ. ಸೊ ಆ ಮಿಸ್ಸಿಂಗು, ಆ ಕೇರಿಂಗು ಎಲ್ಲ ಅವಳೇ ನೋಡ್ಕೊಂತಾರೆ. ಈ ಮಗಳ ಜೊತೆ ಮಾತಾಡ್ಬೇಕಾದ್ರೆ ಅಥವಾ ಇಲ್ಲಿ ಬಂದಾಗ ಮೀಟ್ ಮಾಡಿದಾಗ ಎಲ್ಲರೂ ಒಂದ್ಸರಿ ಆ ಮಗಳು ಬಾಯಲ್ಲ ಆ ಥರ ಬಂದಿದೆ, ಅಪ್ಪ ನಿಮ್ಮ ಜೊತೆ ಬಂದ್ಬಿಡ್ಲ ನಾನು ಅನ್ನೋ ಥರ? ಇಲ್ಲ, ಇಷ್ಟೊತ್ತವರೆಗೂ ನನ್ನ ಮಗಳದು ಬಾಯಲ್ಲಿ ಬಂದಿಲ್ಲ. ಬಟ್ ಐ ಥಿಂಕ್ ಇನ್ ಫ್ಯೂಚರ್ ಶಿ ಇಸ್ ವೆಲ್ ಮೆಚ್ಯೂರ್ಡ್. ಅವ್ರಿಗೆ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಆ್ಯಂಡ್ ಡೆಫಿನೆಟ್ಲಿ ದೇವರಿದ್ದಾರೆ. ನಾನು ಚಾನಲಲ್ಲಿ ಹೇಳಿದೆ, ದಿಸ್ ಕ್ಲಾಕ್ ವಾಚ್ ಅದು ಮೇಲೇನೂ ಇರುತ್ತೆ, ಸೈಡ್ಗೆ ಹೋಗುತ್ತೆ, ಕೆಳಗಡೆಗೆ ಹೋಗುತ್ತೆ, ತಿರ್ಗಾ ಸೈಡ್ಗೆ ಬರುತ್ತೆ, ತಿರ್ಗಾ ಮೇಲ್ಗಡೆ ಬರುತ್ತೆ. ಸೊ ಇವಾಗ ನನ್ನ ಟೈಮ್ ಕೆಳಗಡೆಗೆ ಹೋಗಿತ್ತು, ಈಗ ಮೇಲ್ಗಡೆಗೆ ಬರ್ತಾ ಇದೆ. ಸೊ ಐ ಆಮ್ ಜಸ್ಟ್ ಇನ್ ಬಿಟ್ವೀನ್ 45 to 60. ಅಂದರೆ 00, 15, 30, 45, 00. So that 45 to 00, I am just in between that. ಆ ಡಿಸ್ಟೆನ್ಸ್ ನಾನು ಕವರ್ ಮಾಡ್ತೀನಿ ಸರ್. ಏನಂತ ಮಾತಾಡಿಸ್ತಾ ಮಗಳು? ಆ್ಯಕ್ಚುಲಿ ನೀವು ಬಿಟ್ಟು ಹೋದಾಗ ಏನೋ ಚಿಕ್ಕ ವಯಸ್ಸು, ಈಗ ಇಲ್ಲ ಸರ್, ಶಿ ಇಸ್ ವೆರಿ ಮಚ್ ಮೆಚ್ಯೂರ್ಡ್, ತುಂಬ ಸ್ಟ್ರಾಂಗ್ ಹಾರ್ಟೆಡ್ ಆಲ್ಸೋ. ಎಲ್ಲ ಪ್ರಶ್ನೆಗೆ ನನ್ನ ನಂತರನೇ ಸರ್, ಯಾರಿಗೂ ಹೆದರಲ್ಲ. ಹೆಂಗೆ ಹೇಳ್ಬೇಕು ಹಂಗೆ ಮಾತಾಡ್ತಾಳೆ, ನಗ್ನಗ್ತಾ ಇರ್ತಾಳೆ. ಯಾವ ಪ್ರಶ್ನೆಗೆ ಹೆಂಗೆ ಆನ್ಸರ್ ಮಾಡಬೇಕು ಅದೇ ಮಾಡ್ತಾಳೆ. ಏನು ಕಿವಿಗೆ ಬೀಳ್ಸ್ಕೋಬೇಕು ಬೀಳ್ಸ್ಕೋಬಾರ್ದು ಅಷ್ಟೇ ಬೀಳ್ಸ್ಕೊತಾಳೆ, ಬಾಕಿದೆಲ್ಲ ಬಿಟ್ಟಾಕ್ತಾಳೆ. ಅದಕ್ಕೋಸ್ಕರನೇ ಶಿ ಈಸ್ ಆಲ್ಸೋ ಹ್ಯಾಪಿ, ಫಾದರ್ ಈಸ್ ಆಲ್ಸೋ ಹ್ಯಾಪಿ. ಆ ಎಮೋಷನ್ಸ್ ಫೀಲ್, ಯಾಕೆಂದ್ರೆ ನೀವು ಬಿಟ್ಟು ಹೋದಾಗ ನಾನು ಚಿಕ್ಕ ವಯಸ್ಸು, ಅದಕ್ಕೆ ಕೇಳ್ತಾ ಇರೋದು. ಅಪ್ಪನ ಪ್ರೀತಿ ಅದಿನ್ನೂ ತಲೆ ಹೋಗುವಂಥ ಏಜ್ ಅಲ್ಲ ಅದು, ಆ ಟೈಮಲ್ಲಿ ಬಿಟ್ಟು ಹೋಗಿರೋದು. ಈಗ ಅವರು ತುಂಬ ಎಮೋಷ್ನಲಿ ನಿಮ್ಮ ಕನೆಕ್ಟ್ ಆಗ್ತಾರ ಫಾದರ್ ಅನ್ನೋ ಫೀಲಲ್ಲಿ ಅಂತ? ನನ್ನ ಪ್ರಕಾರ ಎಸ್ ಸರ್. ಯಾಕಂದ್ರೆ ನಾನು ಯಾವಾಗಲೂ ಫೋನ್ ಮಾಡಿದ್ರೇನು
ವಿ ಸ್ಪೀಕ್ ಫಾರ್ ಅವರ್ಸ್ ಟುಗೆದರ್ ಸರ್. ಓಹೋ ಸೂಪರ್. ಹ್ಮ್ ಹ್ಮ್ ಪಾಪ ಇದು ಪಾಪ ಅದು ಹಿಂಗೆ ಹಂಗೆ. ಒಂದ್ಸತಿ ಪಾಪ ಅಂತಾಳೆ, ಒಂದ್ಸತಿ ಡ್ಯಾಡಿ ಅಂತಾಳೆ, ಹ್ಮ್ ಒಂದ್ಸತಿ ನಾನಾ ಅಂತಾಳೆ. ಹ್ಮ್ ಐ ಸೆಡ್ ಇಟ್ಸ್ ಓಕೆ. ಹ್ಮ್ ಐ ಆಮ್ ವೆರಿ ಹ್ಯಾಪಿ ಸರ್. ಐ ಆಮ್ ವೆರಿ ಹ್ಯಾಪಿ ವಿತ್ ದ ವೇ ಪವಿತ್ರ ಗೌಡ ಹ್ಯಾಸ್ ಬ್ರಾಟ್ ಅಪ್. ಅಮ್ಮನ ಬಗ್ಗೆ ಮಾತಾಡ್ತೀರಾ ಮಿಡ್ಲಲ್ಲಿ ಮಗಳ ಜೊತೆ ಮಾತಾಡ್ಬೇಕಾದ್ರೆ? ಎಸ್ ಸರ್, ಅಫ್ಕೋರ್ಸ್ ಡೆಫಿನೆಟ್ಲಿ 1-2 ಪಾಯಿಂಟ್ಸ್ ಬರುತ್ತೆ. ಹ್ಮ್ ನಾನು ಯಾವಾಗಲೂ ಒಂದೇ ಮಾತು ಹೇಳೋದು ನನ್ನ ಮಗಳಿಗೆ, ಚಿಕ್ಕವರಿಂದನು ಇಷ್ಟೊತ್ತವರೆಗೂ ನಾನು ಒಂದೇ ಮಾತು ಹೇಳೋದು, ಟೇಕ್ ಕೇರ್ ಆಫ್ ಯುವರ್ ಮಾಮ್. ಹ್ಮ್ ಶಿ ಈಸ್ ನಾಟ್ ದ್ಯಾಟ್ ಇಮೋಷನಲ್, ಟೇಕ್ ಕೇರ್ ಆಫ್ ಯುವರ್ ಮಾಮ್. ಬೇಕಾದರೆ ನೀವು ನನ್ನ ಮಗಳಿಗೆ ನಿಮಗೆ ಯಾವಾಗಾದರೂ ಇಫ್ ಯು ಗೆಟ್ ಎ ಚಾನ್ಸ್ ಮಾತಾಡೋಕ್ಕೆ ಕೇಳಿ ಪಾಪ ಏನು ಹೇಳ್ತಾ ಇದ್ರು ಅಂತ. ಶಿ ವಿಲ್ ಸೇ ಓನ್ಲಿ ಒನ್ ಥಿಂಗ್, ಪಾಪ ಸೇಸ್ ಟೇಕ್ ಕೇರ್ ಆಫ್ ಮಾಮ್. I never said take care of yourself. I always said take care of your mom. ಬರೀ ಇಶ್ಯೂಸ್, ಈ ಕಾಂಟ್ರವರ್ಸಿಸ್ಗಳು ತುಂಬ ದಿನದಿಂದಲೇ ಇದೆ. ದರ್ಶನ್, ಈ ಪವಿತ್ರ ಗೌಡ, ವಿಜಯಲಕ್ಷ್ಮಿ, ಇದೊಂದು ಇಲ್ಲೇ ಸುತ್ತಾಡ್ತಾ ಇರೋದು. ನಿಮ್ಮ ಮಗಳ ಜೊತೆ ಮಾತಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಅವ್ರ ಹೆಸರು ತೊಗೊಂಡಿದ್ದುಂಟ, ಆ ಮಗಳಾಗ್ಲಿ ನೀವಾಗ? ಇಲ್ಲ, me and my daughter we never talk about Darshan because ನನ್ನ ಮಗಳಿಗೆ ಅವಳಿಗೆ ಕ್ಲಿಯರ್ ಆಗಿ ಗೊತ್ತು ದಟ್ ದರ್ಶನ್ ಇಸ್ ನಾಟ್ ಮೈ ಫಾದರ್. ಶಿ ನೋಸ್. ಅವ್ಳು ನನಗೆ ಹೇಳೋದು, ಪಾಪ ಐ ನೆವರ್ ಕಾಲ್ ಹಿಮ್ ಪಾಪ. ಹೌದಾ? ಹಾಂ 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 ಅವ್ಳು ನನ್ಗೆ ಹೇಳಿದಾಳೆ. ಐ ಡೋಂಟ್ ನೋ ವಾಟ್ ಶಿ ಕಾಲ್ಸ್, ಬಟ್ ಶಿ ಸೇಸ್ ಪಾಪ ಯು ಆರ್ ಮೈ ಪಾಪ. ಅದು ನನಗೆ ಗೊತ್ತು. ಸೊ ಬೇರೆಯವರು ಏನು ಮಾತಾಡ್ತಾರೋ ಅದಕ್ಕೆ ನಾನೇ ತಲೆ ಕೆಡಿಸ್ಕೋಬೇಕು? ನನ್ನ ಮಗಳು ಯಾಕೆ ತಲೆ ಕೆಡಿಸ್ಕೋಬೇಕು? ಅದಕ್ಕೆ ಒನ್ ಡೇ ನಿಮ್ಮ ಮನೆಯವರು ಅಂದರೆ ನಿಮ್ಮ ಮಾಜಿ ಪತ್ನಿ ಫೋನ್ ಮಾಡಿ ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಅಂದರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಇಫ್ ಶಿ ಇಸ್ ಕಮಿಂಗ್ ಬ್ಯಾಕ್, ಬಟ್ ಐ ವಿಲ್ ಬಿ ಆಸ್ ಎ ಗಾರ್ಜಿಯನ್, ನಾಟ್ ಆಸ್ ಎ ಹಸ್ಬೆಂಡ್. ನಾನು ಗಾರ್ಜಿಯನ್ ಆಗಿ ಟೇಕ್ ಕೇರ್ ಮಾಡ್ತೀನಿ, ಬಟ್ ಗಂಡಗಾಗಲ್ಲ. ಯಾಕೆ ಸರ್? ಯು ಓನ್ಲಿ ಥಿಂಕ್ ಸರ್. ಅಲ್ಲ, ಈಗ ನೋಡಿ, ನೀವೇ ಹೇಳಿದ್ರಿ ಪೆನ್ಸಿಲಲ್ಲಿ ಬರೆದ್ರೆ ಅದನ್ನ ಅಳಿಸ್ಕೊಳ್ಳೋಕೆ ಟೈಮ್ ಇರುತ್ತೆ ಅಂತ. ಅವ್ರು ಏನೋ ತಪ್ಪು ಮಾಡಿರ್ಬೋದು, ಅವರು ಅದನ್ನ ತಿದ್ಕೊಂಡು ಮತ್ತೆ ವಾಪಸ್ ಬರ್ತೀನಿ ಅಂದಾಗ ನೀವ್ ಯಾಕೆ? ನಾನೇನ್ ಮಾಡ್ತಾ ಇದ್ದೀನಿ, ನಾನು ಅದೇ ಮಾಡ್ತಾ ಆಸ್ ಎ ಗಾರ್ಜಿಯನ್ ಐ ವಿಲ್ ಟೇಕ್ ಕೇರ್ ಬಿಕಾಸ್ ದಿಸ್ ನಾಟ್ ದ ಏಜ್ ಆಫ್ ಡೂಯಿಂಗ್ ರೊಮ್ಯಾನ್ಸ್. ಬಟ್ ಯಾ, ಲವ್, ಕೇರ್, ಎವ್ರಿಥಿಂಗ್ ವಿಲ್ ಬಿ ದೇರ್. ಲವ್, ಕೇರ್, ಟೇಕಿಂಗ್ ಕೇರ್, ಎವ್ರಿಥಿಂಗ್ ವಿಲ್ ಬಿ ದೇರ್. ಒಂದು ಅಪ್ಪನಿಂದ ಜಾಸ್ತಿ ಪ್ರೀತಿಯಿಂದ ನೋಡ್ಕೊಂತೀನಿ. ಅದಕ್ಕೆ ಐ ವಿಲ್ ನೆವರ್ ಸ್ಟಾಪ್ ಸರ್. ಇಫ್ ಶಿ ವಾಂಟ್ಸ್ ಟು ಕಮ್ ಬ್ಯಾಕ್ ಐ ಆಮ್ ಆಲ್ವೇಸ್ ರೆಡಿ, ವೆಲ್ಕಮ್. ಬಟ್ ನನ್ಗೆ ಗೊತ್ತು ಶಿ ವಿಲ್ ನೆವರ್ ಕಮ್ ಬ್ಯಾಕ್ ಸರ್. ಯಾಕೆ? ಬಿಕಾಸ್ ಅವ್ರಿಗೆ ಮುಂದೆ ಹೋಗೋದು ಗೊತ್ತು ಸರ್, ಹಿಂದೆ ಬರೋದು ಗೊತ್ತಿಲ್ಲ ಅವ್ರಿಗೆ. ಪವಿತ್ರ ಗೌಡ ಅವ್ರ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಸರ್. ಅವಳು ಮುಂದೆ ನೋಡ್ತಾಳೆ, ಹಿಂದೆ ನೋಡಲ್ಲ ಸರ್. ಈಗ ಜೈಲಿಂದ ಆಚೆ ಬಂದ್ರೇನು ಶಿ ವಿಲ್ ಥಿಂಕ್ ನಾನು ನೆಕ್ಸ್ಟ್ ಯಾವ ಸ್ಟೆಪ್ ತಗೊಂಡ್ರೆ ಇದರಿಂದ ಆಚೆ ಬರೋದು, ತಿರ್ಗಾ ಬಿಸ್ನೆಸ್ಸಲ್ಲಿ ತಿರ್ಗಾ ವಾಪಸ್ ಹೆಂಗೆ ಬರೋದು, ತಿರ್ಗಾ ಏನು ಮಾಡಿದೆ ನಾನು ತಿರ್ಗಾ ಮೇಲೆ ಹೋಗೋದು. ಶಿ ವಿಲ್ ಡೂ ದ್ಯಾಟ್. ಹಿಂದೆ ಬಂದ್ಬಿಟ್ಟು ಸಂಜೆ ಹತ್ರ ಹೋಗೋದು, ಲೈಫ್ ಇದು ಮಾಡೋದು, ಶಿ ವಿಲ್ ನೆವರ್ ಡೂ ದಟ್ ಸರ್.